ಸಿದ್ದರಾಮಯ್ಯನವ್ರಿಗೂ ಅರ್ಥ ಆಗ್ಬೇಕು. ಬಕ್ರೀದ್ ಬಿರಿಯಾನಿ ತಿನ್ನೋದಲ್ಲ, ಬಡವ್ರ ಮನೇಲಿ ಹೋಗಿ ಗಂಜಿ ಅಂಬ್ಲಿ ಕುಡಿಬೇಕು, ಅವಾಗ ಗೊತ್ತಾಗುತ್ತೆ. ಫ್ರೀ ಭಾಗ್ಯ ಎಲ್ಲರಿಗೆ ಇಡೀ ಕರ್ನಾಟಕ ರೀಚ್ ಆಗಿದ್ರೆ ನಾನು ಅರ್ಧ ಮೀಸೆನ ಬೋಳ್ಸ್ಕೊಂಡು ಈ ಇಡೀ ಬೆಂಗಳೂರಿನ 3 ರೌಂಡ್ ಬರ್ತೀನಿ ಆಟೋದಲ್ಲಿ. ಬ್ರ್ಯಾಂಡ್ ಬೆಂಗಳೂರು ಎಲ್ಲಿದೆ ಬನ್ನಿ, ನಮ್ಮ ಜೊತೆಲಿ ಎಷ್ಟು ಕಸ ತೋರ್ಸ್ಲಾ, ಗಬ್ಬು ಸ್ಮೆಲ್ ಹೊಡಿತಾ ಇದೆ. ಇದು ಬ್ರ್ಯಾಂಡ್ ಬೆಂಗಳೂರಾ? ಈ ಬೆಂಗಳೂರು ಮಾಡಕ್ಕೆ ನೀವ್ ಯಾಕೆ ಬೇಕು? ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಹೆಸರು ಏನಂತ ಗೊತ್ತಾ ಅವ್ರಿಗೆ? ಹೋಗಿ DKCನ ಕೇಳಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಅರ್ಥ ಏನಂತಾರ ಗೊತ್ತಿದೆಯಾ ಅಂತ. ಫಸ್ಟ್ ಸರ್ಕಾರ ನಡೆಸ್ತೀನಿ ಅಂತ ಹೇಳಿ ಸುಳ್ಳು ಮಾಹಿತಿನ ಕೊಟ್ಟು ಜನಗಳಿಗೆ ಮೂಢನಂಬಿಕೆಯನ್ನು ಬರ್ಸಿ ಈ ಒಂದು ಚಿಕ್ಕದೊಂದು ಸ್ಕೀಮ್ನ ಕೊಟ್ಬಿಟ್ಟೆ ಜನಗಳ ತಲೆ ದೊಡ್ಡ ಹುಳ ಬಿಟ್ಬಿಟ್ಟೆ ಸರ್ಕಾರ ಮಾಡೋದಲ್ಲ. ಸರ್ಕಾರ ಮಾಡಿದ್ರೆ ಜನ ಚಪ್ಪಾಳೆ ಹೊಡೆದು ಹಿಂದೆ ಬರಬೇಕು. ಈಗ ಇವ್ರನ್ನೊಂದ್ಸತಿ ಗೆಲ್ಲಿ ನೋಡೋದ, ಇವ್ರ ತಾಕತ್ತಿದ್ರೆ ಇನ್ನೊಂದ್ಸತಿ ಗೆದ್ದು ಬಿಟ್ರೆ ನಾನು ನಿಮ್ಗೆ ಹೇಳ್ತೇನೆ, ಇಲ್ಲೇ ಈ ಮೀಡಿಯಾದಲ್ಲೇ ಬರ್ಕೊಳ್ಳಿ, ನನ್ನ ಡೇಟ್ ಬೇಕಾರೆ. ಇನ್ನೆಷ್ಟು ವರ್ಷ ಇದೆ? 2.5 ವರ್ಷ ಇದೆಯಾ ಗೊತ್ತಿಲ್ಲ. DKCಗಾರ ಕೊಳ್ಳಿ, ಅವ್ರ ಅಪ್ಪನ್ಗಾರ ಕೊಳ್ಳಿ, ಇಲ್ಲ ಇನ್ನೊಬ್ಬನ್ಗಾರ ಕೊಳ್ಳಿ, ಅವ್ರು ಗೆದ್ದು ಬಿಟ್ರೆ ನಾನು ಈ ಮೀಸೆನ ಅರ್ಧ ಬೋಳ್ಸ್ಕೊಂಡು ಇಡೀ ಬೆಂಗಳೂರು 1 ರೌಂಡ್ ಬರ್ತೀನಿ. ಸಿದ್ದರಾಮಯ್ಯನವ್ರಿಗೂ ಅರ್ಥ ಆಗ್ಬೇಕು. ಬಕ್ರೀದ್ ಬಿರಿಯಾನಿ ತಿನ್ನೋದಲ್ಲ, ಬಡವ್ರ ಮನೇಲಿ ಹೋಗಿ ಗಂಜಿ ಅಂಬ್ಲಿ ಕುಡಿಬೇಕು, ಅವಾಗ ಗೊತ್ತಾಗುತ್ತೆ ಸಿದ್ದರಾಮಯ್ಯನವ್ರಿಗೆ. ಬರೀ ಜೇಕರ್ ಆಗ್ಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ರೀತಿಯಲ್ಲೂ ತೊಂದರೆ ಆಗಿದೆ. ಇವತ್ತು ಬಾಡಿಗೆ ಮನೆಯಲ್ಲಿರೋರಿಗೆ ಈ ಸರ್ಕಾರ ಬರೋಕ್ಕೆ ಮುಂಚೆ ಒಂದು ವಟಾರದಲ್ಲಿ ಬರೀ 1000 ರೂಪಾಯಿ ನೀರು ಬಿಲ್ ಬರ್ತಾ ಇದ್ದಿದ್ದು, ಇವತ್ತು 5,000 ಬರ್ತಾ ಇದೆ. ಪ್ರತಿ 50,000 ಲೀಟ್ರ್ ಮೇಲೆ 10 ರೂಪಾಯಿ ಬಿಸ್ಲರಿ ತೊಗೊಂಡು ಕುಡಿಬೋದು ಜನ. ನೀವ್ಯಾಕೆ ಸರ್ಕಾರ ಮಾಡ್ತೀರಾ? ನೀವ್ಯಾಕ್ರಿ ಸರ್ಕಾರ ಫ್ರೀ ಕೊಟ್ಬಿಟ್ಟು ಸಾಯಿಸ್ತೀರಾ ಜನಗಳಿಗೆ? ಪ್ರತಿಯೊಂದು ಬೆಲೆ ಏರಿಕೆ ಮಾಡಿದ್ದೀರಾ, ಯಾವ್ದು ಕಮ್ಮಿ ಮಾಡಿದ್ದೀರಾ? ಈ ಸ್ಟ್ಯಾಂಪಿಂದ ಹಿಡಿದು ರಿಜಿಸ್ಟ್ರೇಷನ್ನು, ಇವಾಗ ಸರ್ವೆ ಮಾಡೋಕ್ಕೆ ಅದಕ್ಕೆ 500 ರೂಪಾಯಿ ಅದನ್ನು ಹಾಕ್ತಾರೆ. ಅಲ್ಲಿ ಹೋಗಿ ಏನು ಕೆಲಸ ನಡೀತಾ ಇಲ್ಲ. ಇವ್ರು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಒಂದು ಬಿಡ್ಗಾಸನ ಕೆಲಸನೂ ನಡೀತಾ ಇಲ್ಲ. ಎಲ್ಲ ಸುಳ್ಳುದು. ಏನೇ ಮಾಡಿ ನನ್ನ ಮನೆದು 2 ಲಕ್ಷ ರೂಪಾಯಿ ದುಡ್ಡು ಬಂದಿಲ್ಲ. ಈ ಸರ್ಕಾರ BJP ಸರ್ಕಾರ 2 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇಟ್ಟಿದ್ದು, ನನ್ನ ಮನೆದು 2 ಲಕ್ಷ ರೂಪಾಯಿ ಇವತ್ತು ಇದೆ. ನನ್ನ ಹತ್ರ ಪೇಪರ್ ಇದೆ, ಎಲ್ಲ ರೆಡಿ ಮಾಡಿದ್ದೀನಿ. ಇದು ಗೃಹ ಮಂಡಳಿ ಹತ್ರನ ಹೋಗಿ ನಾನು ಎಲ್ಲ ರೆಡಿ ಮಾಡಿದ್ದೀನಿ ಪೇಪರ್ನ. ಆದರೆ ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ. ನೀವು ಹಳೇದನ್ನೂ ಪೂರೈಸ್ತಾ ಇಲ್ಲ. ಇವತ್ತು ಆ ಸ್ಕೀಮ್ನೇ ಫ್ಲಡ್ ಬಿದ್ದೋಗಿರೋ ಅದಕ್ಕೆ ಸ್ಕೀಮ್ನೂ ನಿಲ್ಲಿಸ್ಬಿಟ್ರು. ಹಳೇದನ್ನು ದುಡ್ಡು ಕೊಡೋಕ್ಕೆ ಆಗ್ತಾಯಿಲ್ಲ, ಬೇರೆಯವ್ರಿಗೆ ಮನೆ ಕಟ್ಟೋಕ್ಕೆ ಇದು ಮಾಡೋಕ್ಕಾಗ್ತಾಯಿಲ್ಲ. ಹೊಸ ಮನೆ ಕೊಡ್ತಾಯಿದ್ದೀರಾ, ನಿಮ್ಮ ಹೆಸರಿಗೆ ಇವತ್ತು ಕ್ರಿಯೇಟ್ ಮಾಡಿ ಹೊಸ ಮನೆ ಕೊಡ್ತಾಯಿದ್ದೀರಾ. ಹಳೇದೇನು ಮಾಡಬೇಕು? ಮಾಡಿರೋನು ಎಲ್ಲಿ ಹೋಗ್ಬೇಕು? ಒಂದು ರೆಕಾರ್ಡ್ ರೆಡಿ ಮಾಡೋಕ್ಕೆ ಹೋದರೆ ನೀವು ಅಲ್ಲೋಗಿ, ನೀವು ಇಲ್ಲೋಗಿ, ನೀವು ಅಲ್ಲೋಗಿ, ನೀವು ಇಲ್ಲೋಗಿ. ಅವ್ರ ಮೇಲಧಿಕಾರಿಗಳು AS ಸಾಹೇಬ್ರ ಹತ್ರ ಹೋಗಪ್ಪ, ಇದೇನು ಈಜಿ ಆಗುತ್ತೆ. AS ಸಾಹೇಬ್ರ ಹತ್ರ ಹೋದ್ರೆ ಏನು ಮಾಡ್ತಾರೆ? ಪಂಚಾಯತಿಲಿ ಅಲ್ಲೇ ಕ್ಲಿಯರ್ ಮಾಡ್ಬೋದಪ್ಪ, ಏಕತೆ ಅಲ್ಲೇ ತೆಗೆದು ಕೊಡ್ತಾರೆ. ಯಾರ ಹತ್ರ ಹೋಗಬೇಕು? ಸೆಂಟ್ರೂರಲ್ಲಿ ನಿಂತಿದೆ. ಪ್ರತಿಯೊಂದರಲ್ಲೂ ಪ್ರಾಬ್ಲಮ್ ಆಗ್ತಾಯಿದೆ. ಮನುಷ್ಯನಿಗೆ ಪ್ರತಿಯೊಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತೈತೆ. ಸರ್ಕಾರ ಏನಿಲ್ಲ, ಆರಾಮಾಗಿದೆ. ಸರ್ಕಾರ ಸುಮ್ಮನೆ ನಾನು ಮಾಡಿದ್ದೀನಿ ಏನು ಮಾಡೋರು? ಈಗ ಬಂದು 2.5 ವರ್ಷ ಆಗಿದೆ ಅಲ್ವಾ? ಯಾವ್ದಾರ ಒಂದು ಕೆಲಸ ಗೌರ್ಮೆಂಟ್ ಸ್ಕೂಲ್ಗಳು ಉದ್ದಾರ ಆಗಿದೆ, ಪ್ರೈವೇಟ್ ಸ್ಕೂಲ್ಗಳು ಎದುತ್ತಾ ಇದೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಅವ್ರದ್ದು MLAಗಳ್ದು, MP ಗಳ್ದು, ಮಿನಿಸ್ಟ್ರುಗಳ್ದು, ಎಲ್ಲರದು ಮಾಲು, ಅಪಾರ್ಟ್ಮೆಂಟು, ಇದು ಯಾವುದು ತೋಟಗಳು, ರೆಸ್ಟೋರೆಂಟು, ಡಾಬಾ, ದೊಡ್ಡ ಬಿಲ್ಡಿಂಗ್ಗಳು ಎಲ್ಲರೂ ಅವ್ರು ಕಟ್ಕೊತಾ ಇದ್ದಾರೆ. ಬಡವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ನೀವು? ಬಡವ್ರಿಗೆ ಏನು ಮಾಡಿದ್ದೀರಾ? ಈ ಸ್ಕೀಮ್ ಕೊಟ್ಬಿಟ್ಟು ಬಸ್ಸನ್ನು ಡಬಲ್ ಮಾಡಿದ್ದೀರಾ. ಒಂದು ವಾಟರ್ ವಾಶ್ ಮಾಡೋಕೆ ಹೋದ್ರೆ 550 ರೂಪಾಯಿ. ಅವ್ನು ಕೇಳ್ತಾನೆ, ಅಣ್ಣ ನೀರು ಬಿಲ್ 9,000 ಬರುತ್ತಣ್ಣ, ಕರೆಂಟ್ ಬಿಲ್ಲು 15,000 ಬರುತ್ತಣ್ಣ, ನಾನೇನು ಮಾಡಲಿ ಅಣ್ಣ? ಒಂದು ಯೂನಿಟಿಗೆ 10 ರೂಪಾಯಿ ಅಂತೆ. ಅವನು ಜಾಸ್ತಿ ಮಾಡ್ತಾನೆ, ಅವ್ನಿಗೆ ವರ್ಕೌಟ್ ಆಗಲ್ಲ. ಓಡ್ತಾ ಇರ್ತದೆ ಕರೆಂಟಲ್ಲಿ, ಡೀಸೆಲ್ ಹಾಕೊಂಡು ಯಾರು ಹೊಡೆಯೋರಿಲ್ಲ, ಹೊಗೆ ಕುಡ್ಕೊಂಡು ಎಲ್ಲ ಕರೆಂಟಲ್ಲೇ ಓಡಿಸ್ತಾರೆ. ನೀವು ಈ ಕಡೆ ಕೊಟ್ಬಿಟ್ಟು ಆ ಕಡೆ ಅಪ್ ಮಾಡೋಕ್ಕೆ ನೀವೇ ಬೇಕಾ ಸರ್ಕಾರ ಮಾಡೋಕ್ಕೆ? ಇದು ಯಾವುದೋ ಚೈಲ್ಡ್ ಹುಡುಗರು ಕೊಟ್ಟರು ಮಾಡ್ತಾರೆ ಇದನ್ನ. ಏನು ತಂದಿದೆ ಸರ್ ಸರ್ಕಾರ? ಏನು ತಂದಿದೆ ಹೇಳಿ? ಯಾವುದನ್ನ ಒಳ್ಳೇದು ಮಾಡಿದ್ದಾರೆ? ಎಷ್ಟು ವರ್ಷ, ಎಷ್ಟು ತಿಂಗಳು ಕೊಟ್ಟಿದ್ದಾರೆ ಕರೆಕ್ಟಾಗಿ? ಫ್ರೀ ಭಾಗ್ಯ ಎಲ್ಲರಿಗೆ ಇಡೀ ಕರ್ನಾಟಕ ರೀಚ್ ಆಗಿದ್ರೆ ನಾನು ಅರ್ಧ ಮೀಸೆನ ಬೋಳ್ಸ್ಕೊಂಡು ಈ ಇಡೀ ಬೆಂಗಳೂರಿನ 3 ರೌಂಡ್ ಬರ್ತೀನಿ ಆಟೋದಲ್ಲಿ. ಇದು ಓಪನ್ ಚಾಲೆಂಜ್. 1 ತಿಂಗಳು ಅವ್ರು ತಪ್ಪದೇನು ಹಾಕಿದಾರಾ? ಬಸ್ ಚಾಲಕರು ಸ್ಟ್ರೈಕ್ ಮಾಡಿದ್ರು ಮೊನ್ನೆ.
ಅವ್ರು ಕೊಡ್ತಬೇಕಂತ ಸಂಬಳಗಳು ಕರೆಕ್ಟಾಗಿ ಕೊಡ್ತಾಯಿಲ್ಲ. ಅವ್ರಿಗೆ ಸೇರ್ಬೇಕಾದ ಸವಲತ್ತುಗಳನ್ನ ಕೊಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಸಾವಿರಾರು ಕೋಟಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಮಹಿಳೆಯರನ್ನ ಕೇಳಿ ಎಲ್ಲಿ ಕರೆಕ್ಟಾಗಿ ಬರ್ತಾಯಿದೆ ಅಂತ. ಮಹಿಳೆಯರು ಬಾಯಿ ಮುಚ್ಕೊಂಡಿದ್ದಾರೆ. ಯಾಕೆಲ್ಲ ಬರೋದು ಫ್ರೀ ತಾನೆ, ಯಾವಾಗಾರ ಬರಲಿ, ಇವತ್ತಾರ ಬರಲಿ, ನಾಳೆ ಅಲ್ಲ ಅವ್ರ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಾನು. ಫ್ರೀ ಅಂದರೆ ನಾನು ಹೇಳ್ತಾ ಇರೋದು, ಅವ್ರಿಗೆ ಹೇಳ್ತಾ ಇರೋದು. ಅದು ನಮ್ಮ ದುಡ್ಡೇ ಕೊಡ್ತಾ ಇರೋದು, ಯಾರ ಅಪ್ಪನ ಮನೆ ದುಡ್ಡಲ್ಲ. ಸರ್ಕಾರ ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾ ಇದೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಲ್ವಾ. ನೀವು ಚೆಲ್ತಾ ಇದ್ದೀರಾ, ಮೋರಿಗೆ ಚೆಲ್ತಾ ಇದ್ದೀರಾ, ಮೋರಿಗೆ ಚೆಲ್ತಾ ಇದ್ದೀರಾ. ಇದು ಕೊಟ್ಬಿಟ್ರೆ ಯಾವುದೂ ಉದ್ಧಾರ ಆಗಲ್ಲ. ಸಿದ್ದರಾಮಯ್ಯನವ್ರು ಒಂದು ತಿಳ್ಕೊಳ್ಳಿ, ಇದು ಕೊಟ್ಬಿಟ್ರೆ ಯಾವುದೂ ಉದ್ಧಾರ ಆಗಲ್ಲ. ಜನಗಳಿಗೆ ಬೇಕಾಗಿರ್ತಂಥ ಕುಡಿಯೋ ನೀರು ವ್ಯವಸ್ಥೆ, ಕರೆಂಟು, ಒಳ್ಳೆ ರಸ್ತೆ, ಸರ್ಕಾರಿ ಸ್ಕೂಲ್ಗಳು, ಸರ್ಕಾರಿ ಕಾಲೇಜ್ಗಳು ಓಪನ್ ಮಾಡಿ, ಲಂಚ ಇಲ್ದೇ ಗೌರ್ಮೆಂಟ್ ಬಿ ಡಿ ಆಫೀಸ್ಗಳನ್ನ ಕಂಟ್ರೋಲ್ ಮಾಡಿ, ಬಡವ್ರಿಗೆ ಕೆಲಸ ಕೊಡಿಸಿ. ಕೋಟಿ ತರೋರಿಗೆ ಕೆಲಸ ಕೊಡೋಕ್ಕೆ ನೀವೇ ಸ್ಯಾಟ ತರೋಕೆ ಇದ್ದೀರಿ. ಅಲ್ಲಿ ಕೋಟಿ ತಂದು ಕೊಡೋನ್ಗೆಲ್ಲ ಕೆಲಸ ಕೊಡೋದು. ರ್ಯಾಂಕಲ್ಲಿ ಬರೋನು ಕೊಡ್ರಿ ಕೆಲಸನ. ಡಾಕ್ಟರ್ ಓದೋನಿಗೆ, ಇಂಜಿನಿಯರ್ ಓದೋನಿಗೆ ಲಿಸ್ಟಲ್ಲಿ ಮಡಗಿ. ಈ ವರ್ಷ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಕೊಡಿ, ಸ್ವಲ್ಪನೇ ಕೊಡಿ. ನಿಜವಾದ ಸರ್ವೆ ಮಾಡಿ ಮನೆ ಕಟ್ಸ್ಕೊಡಿ. ನಿಜವಾದ ಸರ್ವೆ ಮಾಡಿ ಕೂತ್ಕೊಂಡು ಅಪ್ಲಿಕೇಶನ್ ಇರೋರ್ಗಲ್ಲ ಬಿಡಿ. ಅದಕ್ಕೊಂದು 4 ಜನ ಸರ್ವೆ ಮಾಡಿ. 3 ಅಪ್ಟೇಲ್ ಬಿಲ್ಡಿಂಗ್ ಇರೋನು ಆಗ್ತಾನೆ, ನನಗೊಂದು ಮನೆ ಬೇಕು ಅಂತ. ಅವ್ನಿಗೆ ಕೊಡ್ತೀರಾ? ಅವ್ನಿಗೆ ಕೊಡ್ತೀರಾ ನೀವು? ಹೇಳಿ ಸರ್. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಿಂದ ಡಿ ಕೆ ಶಿವಕುಮಾರ್ ಆದ್ರೆ ಒಳ್ಳೇದಾ ಸರ್? ಅದೇನು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಲ್ಲ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಆಗೋದೇ ಇಲ್ಲ. ನಾನು ಹೇಳ್ತೀನಿ, ಸರ್ಕಾರ ಹತ್ರ ದುಡ್ಡಿಲ್ಲ, ತಿನ್ನಕ್ಕಾಗ್ತಾ ಇಲ್ಲ. ಸರ್ಕಾರ ಹತ್ರ ದುಡ್ಡೇ ಇಲ್ಲ, ನಡೆಸೋಕೆ ಆಗ್ತಾ ಇಲ್ಲ. ಇವ್ರಿಗೆ ಕೆಪಾಸಿಟಿ ಮೀಟ್ರೇ ಇಲ್ಲ. ಏನಾಗಿದೆ, ಟುಸ್ಪಟಾಕಿ ಆಗಿದೆ. ಇವರು ಸುಮ್ಮನೆ ನಾನು ಮಾಡ್ತೀನಿ. ಏನು ಮಾಡಿದ್ದಾರೆ ನೋಡಿ. ಬೆಂಗಳೂರು ತುಂಬ ಒಂದು ರೌಂಡ್ ಹೊಡ್ಕೊಬನ್ನಿ. ನಿಮ್ಮ ವೆಹಿಕಲ್ ಇದೆ ಅಲ್ವಾ, ಬೆಂಗಳೂರು ತುಂಬ ಹೊಡ್ಕೊಬನ್ನಿ. ಬ್ರ್ಯಾಂಡ್ ಬೆಂಗಳೂರು ಎಲ್ಲಿದೆ ಬನ್ನಿ. ನಮ್ಮ ಜೊತೆಲಿ ಎಷ್ಟು ಕಸ ತೋರಿಸ್ಲಾ? ಕೊಳತಿ ಸ್ಮೆಲ್ ಹೋಗುತ್ತೆ. ಬನ್ನಿ. ನಾನು ಪ್ರತಿದಿನ 100-150 ಕಿಲೋಮೀಟ್ರ್ ಆಟೋ ಓಡಿಸೋದು. ಬೆಳಿಗ್ಗೆ 7:15 ಬಿಟ್ಟರೆ ಮನೆಗೆ ಬರೋದು 9:15. ನೋಡಿ, ಖರ್ಚಿಪ್ ಇಟ್ಕೊಂಡಿದ್ದೀನಿ. ಏನಕ್ಕೆ ಹೇಳಿ, ಸ್ಮೆಲ್ ಬರ್ತಾ ಇದೆ. ಇನ್ನೊಂದು ಕಸದ ವಿಚಾರದ ಕೇಳಿದೆ. ಈಗ ಕಸ ಎಲ್ಲ ರೋಡಲ್ಲಿ ಬಿಸಾಕಿದ್ರೆ ಮನೆ ತಗೊಂಡು ಕುಡಿತಾ ಇದ್ದಾರೆ. ಅದ್ರ ಬಗ್ಗೆ ಈಗ ಅದು ಇಷ್ಟು ವರ್ಷ ಏನು ಮಾಡ್ತಾಯಿದ್ರು? ಈಗೇನೋ ಒಂದು ಚೂರು ಮಾಡ್ತಾ ಇದ್ದಾರೆ. ನಮ್ಮ ಕಡೆ ನಾವು ನೋಡ್ತಾ ಇದ್ದೀವಿ. ಸರಿ, ಈಗ ಆಯಿತು, ಓಕೆ, ಅದನ್ನೇನೋ ಮಾಡ್ತಾ ಇದ್ದಾರೆ. ಯಾಕೆ ಫೈನ್ ಹಾಕಲ್ಲ? ನಾನು ಹೇಳೋದು, ಒಬ್ಬ CC ಕ್ಯಾಮ್ರಾ ಇಡಿ. ನೀವು ಮಾಡೋ ಜಾಗದಾಗ CC ಕ್ಯಾಮ್ರಾ ಇಡಿ, ಸ್ಪಾಟ್ ಫೈನ್. ದುಬೈಲಿ ಮೊನ್ನೆ ನಮ್ಮ ಫ್ರೆಂಡ್ ತೋರಿಸಿದ, ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಾಚ್ಬೋದು ರೋಡು. ಒಂದು ಕಸ ಇಲ್ಲ, ಒಂದು ಕಸ. ಉಡುತ್ತೀನಂದ್ರೆ ಉಪ್ಪು ಅಂತ ಉರುಪಿದ್ರು ಒಂದು ಕಸ ಇಲ್ಲ. ಅವ್ರು ಮೇಂಟೈನ್ ಮಾಡ್ತಾ ಇಲ್ವಾ? ನಿಮ್ಗೇನಾಗಿದೆ? ಏನು ಮಾಡ್ತಾ ಇದ್ದಾನೆ ಕಾರ್ಪೊರೇಟರ್, ಮೇಯರು? ಸಟತ್ತರಿಗೆ ಗುಡ್ಡೆ ಹಾಕ್ತಾವ ನಾವು ಅಲ್ಲಿ ಕುತ್ಕೊಂಡು ತರಿತಾವನಲ್ಲಿ ಎಲ್ಲರನ್ನ. ಹೊರಗಡೆನೇ ಬರ್ತಾ ಇಲ್ಲ. ಜನಗಳ ಸಮಸ್ಯೆ ಏನು? ಎಲ್ಲೂ ಕಸ ಇದೆ? ಯಾರು ರೌಂಡ್ ಹೊಡಿತಾವ್ರೆ? ರೋಡ್ ತುಂಬ. ಹೋಗಿ ಬನ್ನಿ, ಟ್ಯಾನಿ ರೋಡ್ ಏನು ಬೇಡ, ಟ್ಯಾನಿ ರೋಡ್ ಹೋಗಿ. ಹೋಗಿ ಕಲಸಿಪಳ್ಳಿ ಹತ್ರ ಗಬ್ಬು ಸ್ಮೆಲ್ ಹೊಡಿತಾ ಇದೆ. ಆ ಪೇಪರ್ಸ್ ರೋಡಲ್ಲಿ ಹೋಗಿ ಸರ್. ಇದು ಬ್ರ್ಯಾಂಡ್ ಬೆಂಗಳೂರಾ? ಈ ಬೆಂಗಳೂರು ಮಾಡೋಕ್ಕೆ ನೀವು ಯಾಕೆ ಬೇಕು? ಬ್ರ್ಯಾಂಡ್ ಬೆಂಗಳೂರು ಎಲ್ಲಿದೆ? ಬ್ರ್ಯಾಂಡ್ ಬೆಂಗಳೂರು ಅಂದರೆ ಹೆಸರೇನಂತ ಗೊತ್ತಾ ಅವ್ರಿಗೆ? ಹೋಗಿ DKCನ ಕೇಳಿ, ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಅರ್ಥ ಏನಂತಾರ ಗೊತ್ತಿದೆಯಾ ಅಂತ. ಫಸ್ಟ್ ಸತ್ವ ನಾನಂತ ಹಾಕಲ್ಲ ಸರ್. ಯಾರು ಹಾಕ್ಬೋದನ? ನಾನಂತ ಹಾಕಲ್ಲ. ಒಳ್ಳೇದು ಮಾಡೋರ್ಗೆ ಹಾಕದ ಸರ್. ಸರ್ಕಾರ ನಡೆಸ್ತೀನಿ ಅಂತೇಳಿ ಸುಳ್ಳು ಮಾಹಿತಿನ ಕೊಟ್ಟು ಜನಗಳಿಗೆ ಮೂಢನಂಬಿಕೆಯನ್ನು ಬರೆಸಿ ಈ ಒಂದು ಚಿಕ್ಕದೊಂದು ಸ್ಕೀಮ್ನ ಕೊಟ್ಬಿಟ್ಟು ಜನಗಳ ತಲೆ ದೊಡ್ಡ ಹುಳ ಬಿಟ್ಬಿಟ್ಟು ಸರ್ಕಾರ ಮಾಡೋದಲ್ಲ. ಸರ್ಕಾರ ಮಾಡಿದ್ರೆ ಜನ ಚಪ್ಪಾಳೆ ಹೊಡೆದು ಹಿಂದೆ ಬರಬೇಕು. ಈಗ ಇವ್ರು ಇನ್ನೊಂದ್ಸತಿ ಗೆಲ್ಲಿ ನೋಡೋದ? ಇವ್ರು ತಾಕತ್ತಿದ್ರೆ ಇನ್ನೊಂದ್ಸತಿ ಗೆದ್ದು ಬಿಟ್ರೆ ನಾನು ನಿಮ್ಗೆ ಹೇಳ್ತಾನೆ. ಇಲ್ಲೇ ಈ ಮೀಡಿಯಾದಲ್ಲೇ ಬರ್ಕೊಳ್ಳಿ, ನನ್ನ ಡೇಟ್ ಬೇಕಾರೆ. ಇನ್ನೆಷ್ಟು ವರ್ಷ ಇದೆಯಾ? 2.5 ವರ್ಷ ಇದೆಯಾ ಗೊತ್ತಿಲ್ಲ. DKCಗಾರ ಕೊಳ್ಳಿ, ಅವ್ರ ಅಪ್ಪನಿಗಾರ ಕೊಳ್ಳಿ, ಇಲ್ಲ ಇನ್ನೊಬ್ಬನಿಗಾರ ಕೊಳ್ಳಿ. ಅವ್ರು ಗೆದ್ದು ಬಿಟ್ರೆ ನಾನು ಮೀಸೆನ ಅರ್ಧ ಬೋಳ್ಸ್ಕೊಂಡು ಇಡೀ ಬೆಂಗಳೂರು ಒಂದು ರೌಂಡ್ ಬರ್ತೀನಿ.